ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ. ಸರ್, ನಮಗೊಂದು ಟಾಟೋ ನೆನೋ ಕಾರ್ ಗಾಡಿ ಕಳಿಸಿದ್ರಿ. ಹೌದು, ಓಕೆ ಸರ್, ಅದ್ರ ಡೀಟೇಲ್ಸ್ ಹೇಳ್ತೀರಾ ಗಾಡಿದು? ಹೇಳು ಸರ್. ಓಕೆ, ಏನೈತ್ರಿ ಮಾಡಲು? 2014 ಟಾಪ್ ಎಂಡ್ ಗಾಡಿ ಸರ್ ಅದು. 14 ಮಾಡಲು ಟಾಪ್ ಪಾಯಿಂಟು. ಹೌದು. ಓಕೆ, ಓನರ್ ಎಷ್ಟಿಗಿದ್ದಾರೆ ಗಾಡಿಗೆ? 3. ನೀವು 3 ಓನರು, ತೊಗೊಳೋರು 4ನೇ ಓನರು? ಎಸ್. ಓಕೆ. ಹೌದು. ರನ್ನಿಂಗ್ ಎಷ್ಟು ಐತೆ ಸರ್ ಕಿಲೋಮೀಟ್ರು? 90. 90,000 ಕಿಲೋಮೀಟ್ರು. ಜೆನ್ಯೂನ್ ರನ್ನಿಂಗ್ ಸರ್, ಶೋರೂಮ್ ರೆಕಾರ್ಡೆಡು? ಜೆನ್ಯೂನ್ ಫುಲ್ ರೆಕಾರ್ಡೆಡ್. ಓಕೆ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಐದು ಟೈರು? ಸೂಪರ್ 80% ಇದೆ, ನಾಲ್ಕು ಕೂಡ. ಓಕೆ ಸರ್, ಸ್ಟೆಪ್ನಿ ಇದೆಯಾ? ಎಸ್, ಹೌದು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್? FC 29 ವರೆಗಿದೆ. ಇನ್ಸೂರೆನ್ಸ್ ಒಂದು 5-6 ತಿಂಗಳಿದೆ. 5 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೈತೆ ರೀ? ಎಸ್. ಓಕೆ ಸರ್. ಮೈಲೇಜಲ್ಲಿ ಏನು ಬರ್ತದೆ ನಿಮ್ಮ ಕೈಯಾಗ? ಮೈಲೇಜ್ 20+, 22, 23 ಈ ಥರ ಎಲ್ಲ ಬರ್ತದೆ. ಓಕೆ. ನ್ಯಾನೋ ಅಲ್ಲ. ಹಾಂ, 20 ಮೇಲೇ ಬರ್ತೈತೆ ರೀ ಮೈಲೇಜು? ಎಸ್ 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 ಎಸ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋ ಇದೆ ಅಂದ್ರಲ್ಲ? ಹೌದು ಹೌದು. ಹ್ಞೂ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಏನಪ್ಪಿಲ್ಲ, ಯಾವ ಥರ ಇಟ್ಟಿದ್ದೀರಾ ಸರ್? ಭಾಳ ಚೆನ್ನಾಗಿದೆ. ಓಕೆ. ಏನು ಕೆಲಸ ಮಾಡೋಂಥ ಏನೂ ಅವಶ್ಯಕತೆ ಇಲ್ಲ? ಏನಾಗತ್ತೆ ಇಲ್ಲ. ತೊಗೊಂಡವ್ರಿಗೆ ಫ್ಯಾಮಿಲಿ ಯೂಸ್ಗೆ, ತಮ್ಮ ಓನ್ ಯೂಸ್ಗೆ ಆರಾಮಾಗಿ ಕೊಡಿಸ್ಕೋಬೋದು ಗಾಡಿ? ಎಸ್, ಹೌದು. ಓಕೆ ಸರ್. ಇಂಟೀರಿಯರ್ ಏನೇ ಬರ್ತೈತೆ ರೀ ಸರ್ ಫೀಚರ್ಸ್? ಫೀಚರ್ಸ್ ಎಲ್ಲ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್. ಪವರ್ ವಿಂಡೋ 4 ಡೋರ್ ಬರುತ್ತಾ? ಫ್ರಂಟ್ ಡೋರ್ ಅಷ್ಟೇ? ಇಲ್ಲ ಎರಡು ಫ್ರಂಟ್ ಎರಡೇ ಎರಡು ಬರುತ್ತಾ? ಮಾತ್ರ. ಎಸ್ ಎಸ್. ಓಕೆ. ಸಿಸ್ಟಮ್ ಎಲ್ಲ ಇದೆಯಾ ಮ್ಯೂಸಿಕ್ಕು? ಸಿಸ್ಟಮ್ ಇದೆ, ಅದು ಇನ್ಬಿಲ್ಟ್, ಅದು ಕಂಪನಿಯಿಂದ ಬರುವ ಬರ್ತದೆ. ಕಂಪ್ನಿ ಫಿಟೆಡ್ ಐತ್ರಾ? ಎಸ್ ಎಸ್ ಎಸ್. ಓಕೆ ಸರ್. ಅದು ಬಿಟ್ಟರೆ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್, ಓವರ್ಸಿಂಗ್ ಜಂಪು ಈ ಥರ ಏನೂ ಇಲ್ಲ ಪ್ರಾಬ್ಲಮ್ಮು? ಅದೇನಿಲ್ಲ ಸರ್, ಅದೇನು ಇಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಹಾಂ, ಏನು ಕೋಟ್ ಮಾಡ್ತೀರಾ ಪ್ರೈಸು? ಪ್ರೈಸ್ ಇದಕ್ಕೆ 1.5 ಸರ್. 1.5 ಲಕ್ಷ? ಹೌದು. ಓಕೆ. ಏನಂದ್ರೆ ಮಾಡಲ್ 14 ಟಾಪ್ ಎಂಡ್ ಅದು. ಓಕೆ ಸರ್. 1.5 ಲಕ್ಷ ಸರ್, ಕಾಸ್ಟ್ಲಿ ಆಗಲಿಲ್ಲ ಇದು ರೇಟು? ಇಲ್ಲ ಸರ್, ಒಂದು ಹೆಚ್ಚು ಕಮ್ಮಿ ಮಾಡುವ. ಯಾಕಂತ ಹೇಳಿದ್ರೆ ಟಾಪ್ ಎಂಡ್ ಗಾಡಿಗೆ ರೇಟ್ ಇದೆ. ಹೆಚ್ಚು ಕಡಿಮೆ ಮಾಡ್ತೀರಾ? ಓಕೆ. ಯಾಕಂದರೆ ರೇಟೇ ಜಾಸ್ತಿ ಹೇಳ್ಬಿಟ್ಟಿದ್ದೀರಾ ಸರ್ ಆಲ್ರೆಡಿ, ಅದಕ್ಕೋಸ್ಕರ. ಇಲ್ಲ ಇಲ್ಲ ಇಲ್ಲ, ಅದಂದ್ರೆ ಇದಕ್ಕೆ ಗಾಡಿಗೆ ರೇಟ್ ಇಲ್ಲ. ಬೇಸಿಕ್ ಗಾಡಿಗೆ ಮತ್ತೆ ಇನ್ನೊಂದು ಗಾಡಿಗೆಲ್ಲ ಬರ್ತದೆ. ಇದು XT ಗಾಡಿ. ಹ್ಞೂ. CX, LX, ಬೇಸಿಕ್, XT ಅಂತೇಳಿ ಸುಮಾರು ನಮೂನೆ ಇದೆ ಅದರಲ್ಲಿ. ಇದರಲ್ಲಿ ನಿಮ್ದು ಎಷ್ಟು ಗಾಡಿ? XT ಗಾಡಿ. ಓಕೆ ಸರ್. ನೋಡಿರಿ, ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿರಿ ಸರ್, ಯಾಕಂದರೆ ಇದು ಗ್ಯಾರಂಟಿ ನೋಡ್ಕೊಡೋದು, ಕೊಡೋದು, ಹೆಚ್ಚು ಕಮ್ಮಿ ಮಾಡಿ ಕೊಡೋದು. ಹೇಳುವಾಗ ಹೇಳಿದ್ದು, ಮತ್ತೆ ಹೆಚ್ಚು ಕಮ್ಮಿ ಮಾಡಿ ಕೊಡೋದು. ಓಕೆ. ಲೊಕೇಶನ್ ಸರ್ ಗಾಡಿ ಇರುವಂಥದ್ದು? ಇದು ಪುತ್ತೂರು ಟೌನಿಂದ ಒಂದು 10 ಕಿಲೋಮೀಟರ್ಸ್ ದೂರ. ಓಕೆ. ಇದೇ ಐತ್ರಿ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹೌದು. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ ಸರ್. ಹೇಳಿದ ರೇಟಿಗೆ ಫಿಕ್ಸ್ ಆಗಿಬಿಡ್ರಿ, ಯಾಕಂದ್ರೆ ನನಗಂತೂ ರೇಟ್ ಅಂದ್ರೆ ಭಾಳ ಹೆವಿ ಅನಿಸ್ತು, ಅದಕ್ಕೋಸ್ಕರ ನೋಡ್ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಹಾಂ.